ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಬರಮಾಡ್ಕೊಳ್ತೀನಿ. ಸೂಲಿಬೆಲೆ ಸರ್ ನಮಸ್ಕಾರ. ನಮಸ್ಕಾರ ನಾಗೇಂದ್ರ ಅವರೇ. ಸೂಲಿಬೆಲೆ ಸರ್, ಒಂದು ವಿಚಾರವನ್ನು ಹೇಳ್ತೀನಿ. ನಾವು ಈ ಹಿಂದೆ ಎಲ್ಲ ಕಾಲೇಜಲ್ಲಿ ಓದಬೇಕಾದ್ರೆ, ಆಳ್ವಾಸ್ ಕಾಲೇಜಲ್ಲಿ ನಾವು ಓದಬೇಕಾದ್ರೆ ನಿಮ್ಮ ಭಾಷಣವನ್ನೆಲ್ಲ ನಾವು ಕೇಳಿದ್ದೀವಿ. ಸಂದೀಪ್ ಉನ್ನಿಕೃಷ್ಣನ್ ಅವರ ಬಗ್ಗೆ ನೀವು ಹೇಳಿದಂತೆ ಬೇರೆ ಯಾರು ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವತ್ತಿನ ಆ ಘಟನೆಯನ್ನು ಯಾವ ರೀತಿಯಾಗಿ ನೀವು ಹೇಳ್ತೀರಾ ಅಂತಂದರೆ ಕಣ್ಣ ಮುಂದೆ ಅದನ್ನು ಕಟ್ಟದಂತೆ ನೀವು ಹೇಳ್ತೀರಿ. ದಯವಿಟ್ಟು ನಾನು 5 ನಿಮಿಷ ನಾನು ಕಂಪ್ಲೀಟ್ ಸೈಲೆಂಟ್ ಆಗ್ತೀನಿ. ನಿಮ್ಮ ಮುಂದೆ 5 ನಿಮಿಷ ಇದೆ. ದಯವಿಟ್ಟು ಅವತ್ತಿನ ಘಟನೆ ಮತ್ತು ಸಂದೀಪ್ ಉನ್ನಿಕೃಷ್ಣನ್ ಅವರ ಬಗ್ಗೆ ನಿಮ್ಮ ಬಾಯಿಂದ ನಾವೀಗ ಕೇಳಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಓವರ್ ಟು ಯು ಸರ್. 26/11 ಬಹುಶಃ ಈ ದೇಶ ಮರೆಯಲಿಕ್ಕಾಗದೇ ಇರುವಂಥ ಘಟನೆಗಳಲ್ಲಿ ಒಂದು. ಪಾಕಿಸ್ತಾನದಿಂದ ಬಂದಿರುವಂಥ 10 ಜನ ಭಯೋತ್ಪಾದಕರು ನದಿಯ ಅಥವಾ ಸಮುದ್ರವನ್ನು ಕ್ಲಿಯರ್ ಮಾಡಿಕೊಂಡು ಅವರು ಮೀನುಗಾರರ ಕಾಲೋನಿಗಳ ಮೂಲಕ ಬಂದರು ಅಂತ ಹೇಳಿದರು. ಆದರೆ ಮೀನುಗಾರರ ಕಾಲೋನಿಗಳ ಮೂಲಕ ಬಂದಿದ್ರೋ ಹೌದೋ ಇಲ್ವೋ ಅಥವಾ ಬೇರೆ ಎಲ್ಲಿಂದಲೋ ಬಂದಿದ್ರೋ, ಮೊದಲೇ ಬಂದು ಇಲ್ಲಿ ಸೆಟ್ಲ್ ಆಗಿದ್ರಾ ಎನ್ನುವುದರ ಕುರಿತಂತೆ ಇವತ್ತಿಗೂ ಕೂಡ ಸಾಕಷ್ಟು ತನಿಖೆಗಳಾಗಲಿಲ್ಲ. ಆದರೆ ಬಂದವರು ಏನು ಮಾಡಿದರು, ಅವರು ಬೇರೆ ಬೇರೆ ಜಾಗಗಳಲ್ಲಿ, ಕೆಲವರು ತಾಜ್ಗೆ, ಕೆಲವರು ಇಂಡಿಯಾ ಗೇಟ್ಗೆ, ಕೆಲವರು ಛತ್ರಪತಿ ಶಿವಾಜಿ ಟರ್ಮಿನಸ್ಗೆ ಅಲ್ಲೆಲ್ಲ ಹೋಗಿ ಸೆಟ್ಲ್ ಆದರು. ಆಗಿ ಸರಿಯಾದ ಟೈಮ್ ನೋಡಿಕೊಂಡು ಒಬ್ರಿಗೊಬ್ರು ಕೋಆರ್ಡಿನೇಟೆಡ್ ಆಗಿ ಆ ದಾಳಿಯನ್ನು, ಅಂಧಾಧುಂದ್ ಫೈರಿಂಗ್ ಅಂತ ನಾವು ಹಿಂದಿಯಲ್ಲಿ ಕರಿತೀವಿ, ಆ ಥರದ ಭಯಾನಕವಾಗಿರುವಂಥ ದಾಳಿಯನ್ನು ಮಾಡಿದ ನಂತರ 160ಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡರು. ಅವತ್ತಿನ ದಿನ ಎಷ್ಟು ಭಯಾನಕವಾಗಿತ್ತು ಅಂತಂದರೆ, ಇಲ್ಲೆಲ್ಲೋ ದಾಳಿ ಆಗ್ತಿದೆ ಅಂತ ಟಿವಿಯಲ್ಲಿ ಬರ್ತಿರಬೇಕಾದ್ರೆ ಇಲ್ಲ ಇಲ್ಲಿಯೂ ದಾಳಿ ಶುರುವಾಗಿದೆ ಅಂತ ಮತ್ತೆಲ್ಲೋ ಕಡೆ ಒಂದಷ್ಟು ಕಡೆಗಳಿಂದ ಸುದ್ದಿ ಬರೋದು, ಇಲ್ಲ ಮತ್ತೆಲ್ಲೋ ದಾಳಿ ಶುರುವಾಗಿದೆ ಅಂತ. ಸೊ ದಟ್ ಇಡೀ ಮುಂಬೈ ಒಂದು ಭಯಾನಕವಾದ ಸ್ಥಿತಿಯಲ್ಲಿತ್ತು. ಇಡೀ ದೇಶ ಆತಂಕದ ಸ್ಥಿತಿಯಲ್ಲಿದ್ದಂಥ ಸಂದರ್ಭ ಅವತ್ತು. ಆ ಹೊತ್ತಿನಲ್ಲಿ ಸರಿಯಾಗಿ ಟಿವಿಗಳಲ್ಲಿ ಒಂದು ದೃಶ್ಯ ಬಂತು. ಆ ದೃಶ್ಯದಲ್ಲಿ ಅಜ್ಮಲ್ ಕಸಬ್ ಅನ್ನುವಂಥವನ ಹೆಸರು ಕೂಡ ಗೊತ್ತಿರಲಿಲ್ಲ. ಒಬ್ಬ ತರುಣ ಓಡಾಡ್ತಿದ್ದ, ಅವನ ಬ್ಯಾಕ್ ಪ್ಯಾಕ್ ಅವನು ಹಾಕೊಂಡು ಅದರೊಳಗೆ ಗನ್ ಇಟ್ಕೊಂಡಿದ್ದ, ಕೈಯಲ್ಲೊಂದು ಮೆಷಿನ್ ಗನ್ ಅವನ ಕೈಯಲ್ಲಿತ್ತು, ಅವನ ಕೈಗೊಂದು ಕೆಂಪು ದಾರ ಕಟ್ಕೊಂಡಿದ್ದ. ಸೊ ಪ್ರತಿಯೊಬ್ಬರು ಕೂಡ ಕೆಂಪು ದಾರವನ್ನು ರೌಂಡ್ ಮಾರ್ಕ್ ಮಾಡಿ ಇವನು ಸಂಘದವನ, ಇವನು ಹಿಂದುತ್ವವಾದಿಯ ಅಂತ ಹೇಳುವಂಥ ಪ್ರಕ್ರಿಯೆ ತುಂಬ ಜೋರಾಗಿ ನಡೆದಿತ್ತು. ಆ ಹೊತ್ತಲ್ಲಿ ಈ ದೇಶಕ್ಕೆ ಮುಂದೆ ಏನು ಅಂತ ಯೋಚನೆ ಮಾಡುವಾಗ NSG ಕಮಾಂಡೋಗಳೇ ಇದಕ್ಕೆ ಬರಬೇಕು ಅಂತ ಆಯಿತು. ಇನ್ಫ್ಯಾಕ್ಟ್ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ನವರೆಲ್ಲರೂ ಕೂಡ ಅಲ್ಲಿದ್ದರು. ಅದರ ನಡುವೆ ಹೇಮಂತ್ ಕರ್ಕರೆ ಅವರಿಗೆ ಗುಂಡು ಬಿತ್ತು. ಹೇಮಂತ್ ಕರ್ಕರೆ ಅವ್ರನ್ನು ಕೂಡ ಈ ದೇಶ ಕಳ್ಕೊಳ್ತು. ಅದಾದ ನಂತರ ಈ ಕಮಾಂಡೋಗಳನ್ನು ಕರೆಸ್ಕೊಳ್ಳಾಯಿತು. ಆ ಕಮಾಂಡೋಗಳಲ್ಲಿ NSG ಕಮಾಂಡೋಗಳಲ್ಲಿ ನಮ್ಮ ಸಂದೀಪ್ ಉನ್ನಿಕೃಷ್ಣನ್ ಅವರ ನೇತೃತ್ವದ ಕಮಾಂಡೋಗಳು ಒಳಗೆ ನುಗ್ಗಿದ್ರು, ತಾಜ್ನ ಒಳಗೆ ಹೋದ್ರು. ಒಂದೊಂದೇ ಫ್ಲೋರನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇರಬೇಕಾದಾಗ ಒಂದು ಫ್ಲೋರ್ನಲ್ಲಿ ಮಾತ್ರ ಕೆಲವರು ಮಾತನಾಡ್ತಾ ಇದ್ದಿದ್ದು ಕೇಳ್ತು. ಪ್ರತಿಯೊಂದು ಫ್ಲೋರನ್ನು ಕ್ಲಿಯರ್ ಮಾಡೋದು ಸುಲಭದ ಕೆಲಸವಾಗಿರಲಿಲ್ಲ. ಪ್ರತಿಯೊಂದು ರೂಮಲ್ಲಿರುವ ಜನರನ್ನ ಗುರುತಿಸಬೇಕು, ಆ ಜನರನ್ನ ಇವ್ಯಾಕ್ಯುಯೇಟ್ ಮಾಡಬೇಕು. ಸಂದೀಪ್ ಉನ್ನಿಕೃಷ್ಣನ್ ಅವರು ತಮ್ಮ ಜೊತೆಗಾರರಿಗೆ ಹೇಳಿದ್ರು, ನಮ್ಮ ಮೊದಲ ಟಾರ್ಗೆಟು ಇಲ್ಲಿರುವಂಥ ಭಯೋತ್ಪಾದಕರನ್ನ ಕೊಲ್ಲೋದಲ್ಲ, ಬದಲಿಗೆ ಈ ಜನರನ್ನ ಮೊದಲು ಇವ್ಯಾಕ್ಯುಯೇಟ್ ಮಾಡಬೇಕು, ಇನ್ನೂ ಹೆಚ್ಚು ಕ್ಯಾಶುಯಾಲಿಟೀಸ್ ಆಗ್ಲಿಕ್ಕೆ ಬಿಡಬಾರದು ಅಂತ ಅವರೆಲ್ಲರನ್ನು ಇವ್ಯಾಕ್ಯುಯೇಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆ ಹೊತ್ತಿನಲ್ಲಿ ಸರಿಯಾಗಿ ಒಂದು ಫ್ಲೋರ್ನಲ್ಲಿ ಯಾವುದೋ ಬಾಗಿಲು ಹಾಕೊಂಡಿರೋ ಒಂದು ಜಾಗದಲ್ಲಿ ಯಾರೋ ಇದ್ದಾರೆ ಅಂತ ಗೊತ್ತಾದಾಗ ಅವರು ಭಯೋತ್ಪಾದಕರು ಅಥವಾ ಜನಸಾಮಾನ್ಯರು ಅಂತ ಗೊತ್ತಿಲ್ಲದೆ ಇರುವಂಥ ಸ್ಥಿತಿ. ವಾಪಸ್ ಅಲ್ಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಾಗ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರು ತಮ್ಮ ಜೊತೆಗಾರರಿಗೆ ಹೇಳಿದರು, ಡೋಂಟ್ ಕಮ್ ಅಪ್, ಐ ವಿಲ್ ಹ್ಯಾಂಡಲ್ ದೆಮ್. ಈ ಮಾತು ತುಂಬ ಪಾಪ್ಯುಲರ್ ಆಗಿದ್ದಂಥ ಮಾತು. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ರ ನಾವು ಕೇಳಿದಂಥ ಕೊನೆಯ ಮಾತುಗಳು ಇದೇ ಆಗಿತ್ತು. ಡೋಂಟ್ ಕಮ್ ಅಪ್, ಐ ವಿಲ್ ಹ್ಯಾಂಡಲ್ ದೆಮ್ ಅಂತ ತಮ್ಮ ಜೊತೆಗಾರರಿಗೆ ಹೇಳಿದರು. ನಾನು ಯಾಕಿದನ್ನು ತುಂಬ ಧೈರ್ಯದಿಂದ ಹೇಳಬಲ್ಲೆ ಅಂತಂದರೆ, ಅವರ ಜೊತೆಯಲ್ಲಿ ಆ ಕೊನೆಯ ವಾಕ್ಯಗಳನ್ನು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಯಾರಿಗೆ ಹೇಳಿದ್ರು, ಆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಹತ್ರ ಆ ಮಾತನ್ನು ಕೇಳಿಸ್ಕೊಂಡವರು ಪ್ರತಿ ವರ್ಷ ಸಂದೀಪ್ ಉನ್ನಿಕೃಷ್ಣನ್ ಅವರ ಬರ್ತ್ಡೇಗೆ ಬಂದಾಗ ಹೇಳ್ತಾರೆ, ನನಗೆ ಅವರು ಕೊನೆ ಮಾತು ಹೇಳಿದ್ದು, ನಾನು ಹೋಗಬೇಕಾಗಿದ್ದ ಜಾಗ, ಡೋಂಟ್ ಕಮ್ ಅಪ್, ಐ ವಿಲ್ ಹ್ಯಾಂಡಲ್ ದೆಮ್ ಅಂತ ತಾವೇ ಹೋದ್ರು. ಹೋಗಿ ಆ ಭಾಗನ ತೆಕ್ಕೊಂಡು ಇನ್ನೇನು ಒಳಗೆ ಹೋಗಬೇಕು ಅನ್ನೋಷ್ಟು ಹೊತ್ತಿಗೆ ಸರಿಯಾಗಿ ಅಲ್ಲಿಂದ ಫೈರಿಂಗ್ ಶುರುವಾಯಿತು. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ರನ್ನ ನಾವು ಕಳ್ಕೊಂಡ್ವಿ. ಅದು ಅತ್ಯಂತ ದುಃಖಕರವಾಗಿರುವಂಥ ಸಂಗತಿಯಾಗಿತ್ತು. ಯಾಕೆ ಅಂತಂದರೆ ನಾಗೇಂದ್ರ ಅವರೇ, ನಾನು ತುಂಬ ಪ್ರಾಂಪ್ಟ್ ಆಗಿ ಅಥವಾ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ, ಚಕ್ರವರ್ತಿ ಅಂತ 1000 ಜನರನ್ನು ಹಾಕಿದರೆ ಒಬ್ಬ ಸೈನಿಕ ಆಗ್ತಾನೆ, ಒಬ್ಬ ಆರ್ಡಿನರಿ ಸೈನಿಕ ಆಗ್ತಾನೆ. ಅಂತ 1000 ಸೈನಿಕರ ನಂತರ ಒಬ್ಬ ಜವಾಬ್ದಾರಿ ಉಳ್ಳಂತ, ಅತ್ಯಂತ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಬಲ್ಲಂತ ಅಂಥ ಸೈನಿಕ ನಿರ್ಮಾಣಗೊಳ್ತಾನೆ. ಅಂಥ 1000 ಜನರೊಳಗೆ ಕಮಾಂಡೋ ನಿರ್ಮಾಣ ಆಗ್ತಾರೆ. ಅಂಥ 1000 ಕಮಾಂಡೋಗಳಲ್ಲಿ ಒಬ್ಬ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಥರದವ್ರು ಸಿಗ್ತಾರೆ. 26/11 ಆ ಥರದ ಒಬ್ಬ ಸಂದೀಪ್ ಉನ್ನಿಕೃಷ್ಣನ್ರನ್ನ ಕಳ್ಕೊಂಡಂಥ ದಿನ ಅಂದರೆ, ನಮ್ಮಂಥ ಸಾವಿರಾರು ಲಕ್ಷಾಂತರ ಜನರಿಗೆ ಸರಿಸಮವಾಗಬಹುದಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡ ದಿನ. ಇದು ಒಂದು ಪಾರ್ಟ್. ಆದರೆ ಎರಡನೇ ಪಾರ್ಟ್ ಏನು ಅಂತಂದರೆ, ಅವತ್ತು
ಇವತ್ತು ನಾನು ಹೇಳಿದ್ನಲ್ಲ ಆ ಕೈಗೆ ಕಟ್ಕೊಂಡಿದ್ದಂಥ ವ್ಯಕ್ತಿ ತಿರುಗಾಡ್ತಾ ಇದ್ದ ಅಂತ, ಅವನನ್ನು ಹಿಡ್ಕೊಂಡು ಜೀವಮಾನದುದ್ದಕ್ಕೂ ಇದು ಹಿಂದೂಗಳೇ ಮಾಡಿರುವಂಥ ಕೆಲಸ, ಸಂಘದವರು ಮಾಡಿರುವಂಥ ಕೆಲಸ, ಹಿಂದುತ್ವವಾದಿಗಳು ಮಾಡಿರುವಂಥ ಕೆಲಸ, ಇದು ಹಿಂದೂ ಭಯೋತ್ಪಾದನೆ, ಕೇಸರಿ ಭಯೋತ್ಪಾದನೆ ಅಂತ ಹೇಳಲಿಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿ ಸಿದ್ಧಗೊಂಡಿತ್ತು. ಆಗ ಟಿವಿಯಲ್ಲಿ ಈ ಥರದೊಂದು ಅಟ್ಯಾಕ್ ಆಗ್ತಿದೆ, ನಾನು ಇರಬೇಕಾಗಿರುವ ಜಾಗದಲ್ಲಿ ಈ ಅಟ್ಯಾಕ್ ಆಗಿದೆ ಅಂತ ನೋಡಿದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತುಕಾರಾಮ್ ಓಂಬ್ಳೆ ತಕ್ಷಣ ಆ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರು. ಆ ಜಾಗದಲ್ಲಿ ಬಂದಿದ್ದಂಥ ಈ ವ್ಯಕ್ತಿಯನ್ನ ಗಮನಿಸಿ ಅವನನ್ನು ಬಲವಾಗಿ ತಬ್ಬಿಕೊಂಡು ಹಿಡ್ಕೊಂಡ್ರು. ಆ ಹೊತ್ತಿನಲ್ಲಿ ಅವನ ಮೆಷಿನ್ ಗನ್ನಿಂದ ಹಾರಿದ ಗುಂಡುಗಳು ಅವರ ದೇಹವನ್ನು ಛಿದ್ರಗೊಳಿಸಿದ್ರು ಕೂಡ ತಮ್ಮ ಅಪ್ಪುಗೆಯ ಬಲಿಷ್ಠವಾದ ಅಪ್ಪುಗೆಯನ್ನು ಸಡಿಲಿಸಲಿಲ್ಲ. ಉಳಿದವರು ಬಂದು ಆಗ ಅಜ್ಮಲ್ ಕಸಬ್ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಆನಂತರ ನಮ್ಗೆ ಗೊತ್ತಾಯ್ತು ಅವನು ಅಜ್ಮಲ್ ಕಸಬ್ ಅಂತ. ಅಜ್ಮಲ್ ಕಸಬನ್ನ ಬಂಧಿಸಿದ ಮೇಲೆ ಇದರ ಹಿಂದೆ ಇದ್ದಂಥ ಎಲ್ಲ ಕೈವಾಡ ಪಾಕಿಸ್ತಾನದ್ದು ಅಂತ ಗೊತ್ತಾಯ್ತು. ಅದರ್ವೈಸ್ ನಾವು ಇವತ್ತು ಕೂಡ ಇದನ್ನು ಹಿಂದೂಗಳು ಮಾಡಿದ್ದಂಥದ್ದು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿದ್ವಿ. ಹೀಗಾಗಿ ಈ 26/11 ಅಂತ ನೆನಪಿಸ್ಕೊಳ್ಳುವಾಗ 160 ಜನರಿಗೆ ನ್ಯಾಯ ಅಂತ ತುಂಬ ಜನ ಮಾತನಾಡ್ತಾರೆ. ಆದರೆ ನನ್ಗನ್ಸೋದು 160 ಜನರಿಗೆ ನ್ಯಾಯ ಒಂದು ದಿಕ್ಕಿನಲ್ಲಾದರೆ ಈ ಇಬ್ಬರಿಗೆ ಬ್ರೇವ್ ಹಾರ್ಟ್ಸ್ ಇಬ್ಬರನ್ನ ನಾವು ಕಳ್ಕೊಂಡ್ವಲ್ಲ, ಹೇಮಂತ್ ಕರ್ಕರೆ ಅವರನ್ನು ಸೇರಿಸೋದಾದ್ರೆ 3 ಬ್ರೇವ್ ಹಾರ್ಟ್ಗಳನ್ನು ನಾವು ಏನು ಕಳ್ಕೊಂಡ್ವಲ್ಲ ಅವರಿಗೆ ನಿಜವಾಗಿಯೂ ನ್ಯಾಯ ಸಿಗಬೇಕಾಗಿರುವಂಥ ದಿನ ಇವತ್ತು ಅಂತ ನನ್ಗನ್ಸುತ್ತೆ. ಆ ದೃಷ್ಟಿಯಿಂದ ಇವತ್ತೇನು ತಹವೂರ್ ರಾಣನ ನಾವು ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯವಾಗಿದೆ. ಆ ತಹವೂರ್ ರಾಣ ಒಂದಿಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಬರಮಾಡ್ಕೊಳ್ತೀನಿ. ಸೂಲಿಬೆಲೆ ಸರ್ ನಮಸ್ಕಾರ. ನಮಸ್ಕಾರ ನಾಗೇಂದ್ರ ಅವರೇ. ಸೂಲಿಬೆಲೆ ಸರ್, ಒಂದು ವಿಚಾರವನ್ನು ಹೇಳ್ತೀನಿ. ನಾವು ಈ ಹಿಂದೆ ಎಲ್ಲ ಕಾಲೇಜಲ್ಲಿ ಓದಬೇಕಾದ್ರೆ, ಆಳ್ವಾಸ್ ಕಾಲೇಜಲ್ಲಿ ನಾವು ಓದಬೇಕಾದ್ರೆ ನಿಮ್ಮ ಭಾಷಣವನ್ನೆಲ್ಲ ನಾವು ಕೇಳಿದ್ದೀವಿ. ಸಂದೀಪ್ ಉನ್ನಿಕೃಷ್ಣನ್ ಅವರ ಬಗ್ಗೆ ನೀವು ಹೇಳಿದಂತೆ ಬೇರೆ ಯಾರು ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವತ್ತಿನ ಆ ಘಟನೆಯನ್ನು ಯಾವ ರೀತಿಯಾಗಿ ನೀವು ಹೇಳ್ತೀರಾ ಅಂತಂದರೆ ಕಣ್ಣು ಮುಂದೆ ಅದನ್ನು ಕಟ್ಟದಂತೆ ನೀವು ಹೇಳ್ತೀರಿ. ದಯವಿಟ್ಟು ನಾನು 5 ನಿಮಿಷ ನಾನು ಕಂಪ್ಲೀಟ್ ಸೈಲೆಂಟ್ ಆಗ್ತೀನಿ, ನಿಮ್ಮ ಮುಂದೆ 5 ನಿಮಿಷ ಇದೆ. ದಯವಿಟ್ಟು ಅವತ್ತಿನ ಘಟನೆ ಮತ್ತು ಸಂದೀಪ್ ಉನ್ನಿಕೃಷ್ಣನ್ ಅವರ ಬಗ್ಗೆ ನಿಮ್ಮ ಬಾಯಿಂದ ನಾವೀಗ ಕೇಳಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಓವರ್ ಟು ಯು ಸರ್. 26/11 ಬಹುಶಃ ಈ ದೇಶ ಮರೆಯಲಿಕ್ಕಾಗದೇ ಇರುವಂಥ ಘಟನೆಗಳಲ್ಲಿ ಒಂದು. ಪಾಕಿಸ್ತಾನದಿಂದ ಬಂದಿರುವಂಥ 10 ಜನ ಭಯೋತ್ಪಾದಕರು ನದಿಯ ಅಥವಾ ಸಮುದ್ರವನ್ನು ಕ್ಲಿಯರ್ ಮಾಡಿಕೊಂಡು ಅವರು ಮೀನುಗಾರರ ಕಾಲೋನಿಗಳ ಮೂಲಕ ಬಂದರು ಅಂತ ಹೇಳಿದರು. ಆದರೆ ಮೀನುಗಾರರ ಕಾಲೋನಿಗಳ ಮೂಲಕ ಬಂದಿದ್ರೋ ಹೌದೋ ಇಲ್ವೋ ಅಥವಾ ಬೇರೆ ಎಲ್ಲಿಂದಲೋ ಬಂದಿದ್ರೋ, ಮೊದಲೇ ಬಂದು ಇಲ್ಲಿ ಸೆಟ್ಲ್ ಆಗಿದ್ರಾ ಎನ್ನುವುದರ ಕುರಿತಂತೆ ಇವತ್ತಿಗೂ ಕೂಡ ಸಾಕಷ್ಟು ತನಿಖೆಗಳಾಗಲಿಲ್ಲ. ಆದರೆ ಬಂದವರು ಏನು ಮಾಡಿದರು, ಅವರು ಬೇರೆ ಬೇರೆ ಜಾಗಗಳಲ್ಲಿ, ಕೆಲವರು ತಾಜ್ಗೆ, ಕೆಲವರು ಇಂಡಿಯಾ ಗೇಟ್ಗೆ, ಕೆಲವರು ಛತ್ರಪತಿ ಶಿವಾಜಿ ಟರ್ಮಿನಸ್ಗೆ ಅಲ್ಲೆಲ್ಲ ಹೋಗಿ ಸೆಟ್ಲ್ ಆದರು. ಸೆಟ್ಲ್ ಆಗಿ ಸರಿಯಾದ ಟೈಮ್ ನೋಡಿಕೊಂಡು ಒಬ್ರಿಗೊಬ್ರು ಕೋಆರ್ಡಿನೇಟೆಡ್ ಆಗಿ ಆ ದಾಳಿಯನ್ನು, ಅಂಧಾಧುಂದ್ ಫೈರಿಂಗ್ ಅಂತ ನಾವು ಹಿಂದಿಯಲ್ಲಿ ಕರಿತೀವಿ, ಆ ಥರದ ಭಯಾನಕವಾಗಿರುವಂಥ ದಾಳಿಯನ್ನು ಮಾಡಿದ ನಂತರ 160ಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡರು. ಅವತ್ತಿನ ದಿನ ಎಷ್ಟು ಭಯಾನಕವಾಗಿತ್ತು ಅಂತಂದರೆ, ಇಲ್ಲೆಲ್ಲೋ ದಾಳಿ ಆಗ್ತಿದೆ ಅಂತ ಟಿವಿಯಲ್ಲಿ ಬರ್ತಿರಬೇಕಾದ್ರೆ ಇಲ್ಲ ಇಲ್ಲಿಯೂ ದಾಳಿ ಶುರುವಾಗಿದೆ ಅಂತ ಮತ್ತೆಲ್ಲೋ ಕಡೆ ಒಂದಷ್ಟು ಕಡೆಗಳಿಂದ ಸುದ್ದಿ ಬರೋದು, ಇಲ್ಲ ಮತ್ತೆಲ್ಲೋ ದಾಳಿ ಶುರುವಾಗಿದೆ ಅಂತ. ಸೊ ದಟ್ ಇಡೀ ಮುಂಬೈ ಒಂದು ಭಯಾನಕವಾದ ಸ್ಥಿತಿಯಲ್ಲಿತ್ತು. ಇಡೀ